ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ ದ ಡಿ ಎಸ್ ಪಿ ಕಿಟ್ ಸರಣಿಯ 7ನೆಯ ಕಂತಿನ 2ನೆಯ ಭಾಗ. ಈ 2ನೆಯ ಭಾಗದಲ್ಲಿ ಫಿಲ್ಟರ್ ಕೋಡ್ ಬರೆಯೋದನ್ನು ನೋಡೋಣ. ಹಿಂದಿನ ಭಾಗದಲ್ಲಿ ಫಿಲ್ಟರ್ ಕೊಯಿಫಿಷಿಯಂಟ್ ಹೇಗೆ ಜನರೇಟ್ ಮಾಡುವುದು ಅಂತ ನೋಡಿದ್ವಿ. ಅದನ್ನು ಈಗ ಕೋಡಿನಲ್ಲಿ ಹೇಗೆ ಬಳಸಿಕೊಳ್ಳುವುದು ಅಂತ ನೋಡೋಣ. ಇಂದಿನ ದೃಶ್ಯಾವಳಿಯಲ್ಲಿ ಹಿಂದೆ ನಾವು ಹೇಗೆ ಮಾಡಿದ್ವಿ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಆಮೇಲೆ ಫಿಲ್ಟರ್ ಕೋಡ್ ನೋಡೋಣ. ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡೋಣ. ನಾವು ಹಿಂದೆ ಮಾಡಿದ್ದು ಹೋದವೆಲ್ಲ ಮಾಡಿದ್ದು ಇಲ್ಲಿ ಇದೆ. ಮ್ಯಾಟ್ಲ್ಯಾಬ್ನ ಫಿಲ್ಟರ್ ಡಿಸೈನರ್ ಟೂಲ್ ಯೂಸ್ ಮಾಡಿ FIR ಫಿಲ್ಟರ್ ವಿಂಡೋ ಮೆಥಡಲ್ಲಿ ಕೇಸರ್ ವಿಂಡೋ ಬಳಸಿಕೊಂಡು ಪಾಸ್ ಬ್ಯಾಂಡ್ 1K ಸ್ಟಾಪ್ ಬ್ಯಾಂಡ್ 4.5K ಅಲ್ಲಿಂದ ಮುಂದೆಯೂ, ಹಾಗೂ ಅಟೆನ್ಯೂಯೇಷನ್ ಇನ್ ಪಾಸ್ ಬ್ಯಾಂಡ್ 5 dB, ಅಟೆನ್ಯೂಯೇಷನ್ ಸ್ಟಾಪ್ ಬ್ಯಾಂಡ್ 25 dB, ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿ 48,000 ಈ ಸ್ಪೆಸಿಫಿಕೇಷನ್ಸ್ಗೆ ಡಿಸೈನ್ ಮಾಡಿದ್ದೇವೆ ಫಿಲ್ಟರ್ನ. ಅದು 17th ಆರ್ಡರ್ ಫಿಲ್ಟರ್ ಬಂದಿದೆ, ಹಾಗೂ ಆ ಫಿಲ್ಟರ್ ಕೊಯಿಫಿಷಿಯಂಟ್ಗಳು ಇಲ್ಲಿದೆ. ಈ ಫಿಲ್ಟರ್ ಕೊಯಿಫಿಷಿಯಂಟ್ಗಳನ್ನು ನಾವು ನಮ್ಮ ಪ್ರೋಗ್ರಾಮ್ಗಳಲ್ಲಿ ಬಳಸಬೇಕು. ಅದು ಹೇಗೆ ಬಳಸಬೇಕು ಅಂತ ನೋಡೋಣ. ಇದನ್ನು ಫಸ್ಟ್ ನಾವು ಮೊದಲು ಕಾಪಿ ಪೇಸ್ಟ್ ಮಾಡೋಣ. ನ್ಯೂಮರೇಟರ್ ಈ 17 ವ್ಯಾಲ್ಯೂಗಳನ್ನು ನಮ್ಮ ಫೈಲ್ನಲ್ಲಿ ಕಾಪಿ ಮಾಡೋಣ. ಈ ವ್ಯಾಲ್ಯೂನ ಡೈರೆಕ್ಟಾಗಿ ಬಳಸಲು ಸಾಧ್ಯ ಇಲ್ಲ. ಇದನ್ನು ನಮಗೆ ಸಿಯಲ್ಲಿ ಯಾವ ರೀತಿಯ ಡೇಟಾ ಅಂತ ಹೇಳಬೇಕು. ಇದನ್ನು ನಾವು ಕಾನ್ಸ್ಟಂಟ್, ಯಾಕೆ ಅಂತಂದರೆ ಇದು ಚೇಂಜ್ ಆಗ್ತಾ ಇಲ್ಲ, ಫ್ಲೋಟ್ ವ್ಯಾಲ್ಯೂ ಇರೋದ್ರಿಂದ ಫ್ಲೋಟ್, ಹೆಚ್ ವ್ಯಾಲ್ಯೂ ಇದು 17 ಸ್ಯಾಂಪಲ್ಗಳಿದೆ, 17th ಆರ್ಡರ್ ಫಿಲ್ಟರ್ 17 ಓಕೆ ಈಸ್ ಈಕ್ವಲ್ ಟು ಓಪನ್ ಫ್ಲವರ್ ಬ್ರ್ಯಾಕೆಟ್ ಇಲ್ಲಿ ಕೊಟ್ಟು, ಇಲ್ಲಿ ಇದಾದ ನಂತರ ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್ ಕೊಟ್ಟು ಸೆಮಿಕೋಲನ್ ಕೊಡಬೇಕು. ಅದರಂತೆ ಈ ಎಲ್ಲ ಸಾಲುಗಳಿಗೂ ನಾವು ಕಾಮ ಕೊಡಬೇಕು. ಈ ಥರ ಕೊಟ್ಟರೆ ಇದನ್ನು ನಮ್ಮ ಸಿಸ್ಟಮಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಇದನ್ನು ಈಗಾಗಲೇ ನಾವು ನಮ್ಮ ಸಿಸ್ಟಮಲ್ಲಿ ಇಂಪೋರ್ಟ್ ಮಾಡಿದ್ದೇವೆ. ಉದಾಹರಣೆಗೆ ಇಲ್ಲಿ ಇದೆ. ಈ ವ್ಯಾಲ್ಯೂ ಇಲ್ಲಿ ಸೇವ್ ಮಾಡಿದ್ದೇವೆ. ಕಾನ್ಸ್ಟಂಟ್ ಫ್ಲೋಟ್ ಹೆಚ್ 17 ಈ ವ್ಯಾಲ್ಯೂ ಸೇವ್ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಪ್ರೋಗ್ರಾಮ್ನಲ್ಲಿ ಬಳಸಿಕೊಳ್ಳಬಹುದು. ಇದು ನಮ್ಮ ರೀಕ್ಯಾಪ್ ಆಯಿತು. ಇಷ್ಟು ನಾವು ಹೋದ ಸಲ ನೋಡಿದ್ವಿ, ಅದನ್ನು ಈ ಸಲ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಪ್ರೋಗ್ರಾಮ್ ಬರೀಬೇಕು. ನಾವು ಮುಂಚೆ ಹೇಳಿದ ಹಾಗೆ ಕನ್ವಲ್ಯೂಷನ್ ಮಾಡಬೇಕು. ಎಕ್ಸ್ ಆಫ್ ಎನ್ ತೊಗೊಂಡು ಹೆಚ್ ಆಫ್ ಎನ್ನಿಂದ ಕನ್ವಾಲ್ವ್ ಮಾಡಬೇಕು. ಔಟ್ಪುಟ್ ವೈ ಎಲ್ಲ 17 ಸ್ಯಾಂಪಲ್ ಆದಮೇಲೆ ನಮಗೆ ಫಿಲ್ಟರ್ ಆಗಿ ಬರುತ್ತೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಏನು ಅಂತಂದರೆ, ಒಂದು ಸಾರ್ತಿ ಔಟ್ಪುಟ್ ಆದಮೇಲೆ ಮುಂದಿನ ವ್ಯಾಲ್ಯೂನ ನಾವು ಬ್ಲಾಕಿಂಗ್ ಮಾಡಬೇಕು. ಅಂದರೆ ಒಂದು ಸಾರ್ತಿ ಔಟ್ ಆದಮೇಲೆ ಎಕ್ಸ್ ಆಫ್ 0 ಈ ಲೊಕೇಶನ್ ಮುಂದಿನ ಲೊಕೇಶನ್ ಬರುತ್ತೆ, ಎಕ್ಸ್ ಆಫ್ 1 ಇಲ್ಲಿ ಬರುತ್ತೆ, ಎಕ್ಸ್ ಆಫ್ 2 ಇಲ್ಲಿ ಬರುತ್ತೆ, ಆ್ಯಂಡ್ ಸೋ ಆನ್. ಈ ಮೊದಲ ವ್ಯಾಲ್ಯೂ ಎಕ್ಸ್ ಆಫ್ 0 ಖಾಲಿ ಉಳ್ಕೊಳ್ಳುತ್ತೆ. ಮುಂದಿನ ಸ್ಯಾಂಪಲ್ ತೊಗೊಂಡಾಗ ಅದನ್ನು ಇಲ್ಲಿ ಹಾಕ್ತೇವೆ. ಈ ಕನ್ವಲ್ಯೂಷನ್ 17 ವ್ಯಾಲ್ಯೂ ಕನ್ವಲ್ಯೂಷನ್ ಮಾಡಿದಾಗ ನಮಗೆ ಮುಂದಿನ ಔಟ್ಪುಟ್ ಬರುತ್ತೆ. ಹಾಗೂ ಈ ಬ್ಲಾಕ್ ಮೂವ್ ಮಾಡಬೇಕಾದ್ರೆ ಮೊದಲ ವ್ಯಾಲ್ಯೂ ಇಲ್ಲಿ, ಎರಡನೇ ವ್ಯಾಲ್ಯೂ ಇಲ್ಲಿ ಬರೆದರೆ ಇದು ಓವರ್ ರೈಟ್ ಆಗುತ್ತದೆ. ಅದರಿಂದ ನಾವು ಕೊನೆಯ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ ಆಫ್ 4ನ ಎಕ್ಸ್ ಆಫ್ 5 ಹಾಕ್ತೀವಿ, ಎಕ್ಸ್ ಆಫ್ 3ನ ಎಕ್ಸ್ ಆಫ್ 4 ಹಾಕ್ತೀವಿ. ಹಾಗೆ ಕೊನೆಯ ವ್ಯಾಲ್ಯೂ ಇದು ಎಕ್ಸ್ ಆಫ್ 0ನೇ ಉಳ್ಕೊಂಡಿರುತ್ತೆ. ಈ ವ್ಯಾಲ್ಯೂ ಹಾಗೆ ಇರುತ್ತೆ, ಆದರೂ ನಾವು ಅದನ್ನು ಓವರ್ ರೈಟ್ ಮಾಡಬಹುದು. ಅದನ್ನು ನಾವು ಕೋಡ್ನಲ್ಲಿ ಬರೆದಿದ್ದೇವೆ. ನೋಡೋಣ. ನಮ್ಮ ಕೋಡ್ ಇಲ್ಲಿದೆ, ಫಿಲ್ಟರ್ ಸಿ. ಇಲ್ಲಿ ನಾವು ಪ್ರೋಗ್ರಾಮ್, ಮೇನ್ ಪ್ರೋಗ್ರಾಮ್ ಆಸ್ ಇಟ್ ಈಸ್, ಇನಿಷಿಯಲೈಸ್ ಇಂಟ್ರಪ್ಟ್ 4800 ಸ್ಯಾಂಪಲ್, ನಮ್ಮ ಸ್ಯಾಂಪ್ಲಿಂಗ್ ಫ್ರೀಕ್ವೆನ್ಸಿ, ADC ಗೇನ್ 0 dB, ಅಟೆನ್ಯೂಯೇಷನ್ 0 dB ಕೊಟ್ಟಿದ್ದೇವೆ. ಹಾಗೂ ಫಾರ್ ಎ ಚೇಂಜ್ ಮೈಕ್ ಇನ್ಪುಟ್ ಕೊಟ್ಟಿದ್ದೇವೆ. ಹಿಂದಿನದಲ್ಲಿ ಲೈನ್ ಇನ್ಪುಟ್ ಕೊಟ್ಟಿದ್ದೀವಿ. ಲೈನ್ ಇನ್ಪುಟ್ಟು ಕೊಡ್ಬೋದು, ಏನು ತೊಂದರೆ ಇಲ್ಲ. ಹಾಗೂ ವೈಲ್ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ಲೂಪ್ ಆಗ್ತಾ ಇರುತ್ತೆ. 1 ಸೆಕೆಂಡಲ್ಲಿ 48,000 ಇಂಟ್ರಪ್ಟ್ ಬರುತ್ತೆ. ಆ ಇಂಟ್ರಪ್ಟ್ ಬಂದಾಗ INTR4 ಇಲ್ಲಿ ಬರುತ್ತೆ. ಹಿಂದಿನದಲ್ಲಿ ನಾವು ಡೇಟಾ ತಗೊಂಡು ಆಸ್ ಇಟ್ ಈಸ್ ಔಟ್ಪುಟ್ ಮಾಡ್ತಾ ಇದ್ವಿ.
ಈಗ ಡೇಟಾ ತಗೊಂಡು ಹೆಚ್ ಆಫ್ ಎನ್ ಜೊತೆ ಕನ್ವಾಲ್ವ್ ಮಾಡಿ ಔಟ್ಪುಟ್ ಮಾಡಬೇಕು. ಇಲ್ಲಿ ನಮ್ಮ ಫಿಲ್ಟರ್ ಕೋಎಫಿಷಿಯೆಂಟ್ ಅನ್ನು ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಈಗ ತಾನೇ ತೋರಿಸಿದ ಫಿಲ್ಟರ್ ಕೋಎಫಿಷಿಯೆಂಟ್ಗಳನ್ನ ಇಲ್ಲಿ ಕೆಲವೊಂದು ಸ್ಯಾಂಪಲ್ನ ಡಿಫೈನ್ ಮಾಡಿದ್ದೀವಿ. ಇಂಟೀಜರ್ ಐ, ಫ್ಲೋಟ್ ವೈ ಆಫ್ ಎನ್, ಬಿಕಾಸ್ ನಮ್ಮದು ಕನ್ವಲ್ಯೂಷನ್ ಮಾಡಿದಾಗ ಔಟ್ಪುಟ್ ಫ್ಲೋಟ್ ಆಗಿರುತ್ತೆ. 18, 19, 20, 21 ಇದು ಕನ್ವಲ್ಯೂಷನ್ ಅಥವಾ ಫಿಲ್ಟರಿಂಗ್ ಮಾಡುತ್ತೆ. ಇದು ಆದ ಮೇಲೆ ಈ ಫಿಲ್ಟರ್ ಔಟ್ಪುಟ್ನ ಲೈನ್ ನಂಬರ್ 23 ಔಟ್ ಮಾಡ್ತಾ ಇದ್ದೀವಿ. ಗಮನಿಸಿ, ವೈ ನಮಗೆ ಫ್ಲೋಟ್ ವ್ಯಾಲ್ಯೂ ಇದೆ, ಆದರೆ ನಾವು ಔಟ್ಪುಟ್ ಮಾಡಬೇಕಾಗಿರೋದು ಇಂಟೀಜರ್ ವ್ಯಾಲ್ಯೂ. ಸೊ ಅದನ್ನು ಯು ಇಂಟ್ 16t ಅಥವಾ ಶಾರ್ಟ್ ಇಂಟೀಜರ್ ಅಂತಲೂ ಕೊಡ್ಬೋದು, ವೈ ಆಫ್ ಎನ್ ಅಂತ ಕೊಡ್ತೀವಿ. ನಂತರ 24, 25 ಬ್ಲಾಕ್ ಮೂವ್ ಮಾಡುತ್ತೆ. ನಾವು ಕೊನೆಯದರಿಂದ ಮೊದಲನೆಯವರೆಗೂ ಐ ಮೈನಸ್ ಕೊಟ್ಟು ಬ್ಲಾಕ್ ಮೂವ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಫಿಲ್ಟರ್ ವ್ಯಾಲ್ಯೂ. ನಾವು ಹಿಂದಿನ ದೃಶ್ಯಾವಳಿಯಲ್ಲಿ ಈ ಫೈಲ್ ಇಂಟರಪ್ಟ್ ವೆಕ್ಟರ್ಸ್ ಅಂಡರ್ಸ್ಕೋರ್ intr.asm ಇದನ್ನು ಇಲ್ಲಿ ಸೇರಿಸಬೇಕು, ಆ್ಯಡ್ ಮಾಡಬೇಕು ಅಂತ ಹೇಳಲು ಮರೆತಿದ್ದೀವಿ. ಅದನ್ನು ಕಾಮೆಂಟಲ್ಲಿ ಕೆಳಗಡೆ ಕೊಟ್ಟಿದ್ವಿ, ದಯವಿಟ್ಟು ಅದನ್ನು ಸೇರಿಸ್ಕೊಂಡು. ಸೊ ಇದು ನಮ್ಮ ಪ್ರೋಗ್ರಾಮ್. ಸೊ ಕನ್ವಲ್ಯೂಷನ್ ಮಾಡಿದ್ದೀವಿ. ಇದನ್ನು ನಾವು ಕಂಪೈಲ್ ಮಾಡೋಣ. ಕಂಪೈಲ್ ಆಗಿದೆ, ಡೌನ್ಲೋಡ್ ಮಾಡಿ ರನ್ ಮಾಡೋಣ. ಫಿಲ್ಟರ್ ಔಟ್ಪುಟ್ ಬರ್ತಾ ಇದೆ, ಔಟ್ಪುಟ್ ರನ್ ಆಗ್ತಾ ಇದೆ. ಇಲ್ಲಿ ಔಟ್ಪುಟ್ ಬರುತ್ತೆ, ಮಾಡೋಣ. ಇದು 300 ಇಂದ ಸ್ಟಾರ್ಟ್ ಆಗಿದೆ. 400, 500 ಹಂಗೆ ಬರ್ತಾ ಇರುತ್ತೆ. ಇದು 800, ಹೆಚ್ಚು ಕಡಿಮೆ 900 ಬಂದಿದೆ. ಇಲ್ಲಿ ನಾವು ಆಂಪ್ಲಿಟ್ಯೂಡ್ 3 ವೋಲ್ಟ್ಸ್ ಪೀಕ್ ಟು ಪೀಕ್ ಇದೆ. 1K ಬಂದಾಗ ಕಡಿಮೆ ಆಯಿತು, 2K ಇನ್ನೂ ಕಡಿಮೆ ಆಯಿತು, 3K, 4K. ಸೊ ನಾವು ನೋಡಿದ ಹಾಗೆ ಇನ್ಪುಟ್ಟು ಸೇಮ್ ಇದ್ದು ಔಟ್ಪುಟ್ಟು 3 ವೋಲ್ಟ್ಸ್ ಪೀಕ್ ಟು ಪೀಕಿಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಆ್ಯಕ್ಚುಯಲ್ ಕಟ್ ಆಫ್ ಫ್ರೀಕ್ವೆನ್ಸಿ ಬಿಟ್ವೀನ್ 1K ಆ್ಯಂಡ್ 2K ಇದೆ. 3 dB ಪಾಯಿಂಟ್ ಎಲ್ಲೋ 1.1 ಕಿಲೋ ಹರ್ಟ್ಜ್ ಹತ್ತಿರದ ಎಲ್ಲೋ ಇರಬಹುದು. ಇದು ನಮ್ಮ ಫಿಲ್ಟರಿಂಗ್ ಔಟ್ಪುಟ್ ಮಾಡ್ತಾ ಇದೆ. ಇಲ್ಲಿ ಔಟ್ಪುಟ್ ಬರ್ತಾ ಇದೆ. ಸೊ ಇಂದಿನ ಈ ದೃಶ್ಯಾವಳಿಯಲ್ಲಿ ಫಿಲ್ಟರ್ ಕೋಎಫಿಷಿಯೆಂಟ್ ಅನ್ನು ಹೇಗೆ ಜನರೇಟ್ ಮಾಡೋದು ಅಂತ ಮತ್ತೆ ನೋಡಿದ್ವಿ. ಹಾಗೂ ಹಾಗೆ ಜನರೇಟ್ ಮಾಡಿದ ಫಿಲ್ಟರ್ ಕೋಎಫಿಷಿಯೆಂಟ್ಗಳನ್ನು ನಮ್ಮ ಕೋಡ್ ಕಂಪೋಸರ್ ಸ್ಟುಡಿಯೋ ಕೋಡಲ್ಲಿ ಹೇಗೆ ಇಂಪೋರ್ಟ್ ಮಾಡುವುದು, ಎಲ್ಲಿ ಇಂಪೋರ್ಟ್ ಮಾಡುವುದು ಅಂತ ನೋಡಿದ್ವಿ. ನಂತರ ಫಿಲ್ಟರ್ ಪ್ರೋಗ್ರಾಮ್ ಹೇಗೆ ಬರೆಯಬೇಕು ಅಂತ ನೋಡಿದ್ವಿ. ಇದು FIR ಫಿಲ್ಟರ್. ಸೊ ನಮಗೆ IIR ಫಿಲ್ಟರ್ ಆದರೆ ಸೊ ಕನ್ವಲ್ಯೂಷನ್ ಫಾರ್ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಥರದ್ದು ಮಾಡಿ ಅವೆರಡು ಡಿವೈಡ್ ಮಾಡಿಕೊಂಡ್ರೆ IIR ಫಿಲ್ಟರ್ ಬರುತ್ತೆ. ಅದನ್ನು ವೀಕ್ಷಕರು ಪ್ರಯತ್ನಿಸಬಹುದು. ಹಾಗೂ ಫಿಲ್ಟರ್ ಅದು ಬರೆದ ಮೇಲೆ ಕಂಪೈಲ್ ಮಾಡಿ ಹೇಗೆ ರನ್ ಮಾಡಬಹುದು ಅಂತ ನೋಡಿದ್ವಿ. ಇದನ್ನು ಫಿಲ್ಟರ್ ಕೋಎಫಿಷಿಯೆಂಟ್ಗಳನ್ನು ಬೇರೆ ಬೇರೆ ಥರದ ಫಿಲ್ಟರ್, ಉದಾಹರಣೆಗೆ ಹೈ ಪಾಸ್ ಫಿಲ್ಟರ್ ಅಥವಾ ಡಿಫ್ರೆಂಟ್ ವಿಂಡೋ ಟೈಪ್ನ ಥರದ್ದು ಮಾಡಿ, ಹಾಗೂ ಅಥವಾ ಬಲಬದಿ ಲೆಫ್ಟ್ ಚಾನಲ್ಗೆ ಲೋ ಪಾಸ್ ಫಿಲ್ಟರ್, ರೈಟ್ ಸೈಡ್ ಇನ್ನೊಂದು ಬದಿಗೆ ಹೈ ಪಾಸ್ ಫಿಲ್ಟರ್, ಆ ಥರದ ಡಿಫರೆಂಟ್ ಪ್ರೋಗ್ರಾಮ್ಗಳನ್ನು ವೀಕ್ಷಕರು ಪ್ರಯತ್ನಿಸಬಹುದು. ಧನ್ಯವಾದಗಳು.